ವೇದ, ಎಲ್ಲಿದ್ಯಾ ನೀನು? ನಾನು ಆಗ್ಲಿಂದ ನಿನಗೆ 3-4 ಟೈಮ್ಸ್ ಕಾಲ್ ಮಾಡಿದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ? ಅಮ್ಮ, ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ನಾನಿಲ್ಲೇ ಮನೇಲಿದ್ದೇನೆ. ಯಾವ ಮನೇಲಿ? ಅಮೂಲ್ಯ ಮನೇಲಿದ್ದೇನಮ್ಮ. ನನಗೇನೂ ಆಗಿಲ್ಲ. ಐ ಪರ್ಫೆಕ್ಟ್ಲಿ ಆಲ್ ರೈಟ್. ಮತ್ತೆ ಕಾಲ್ ರಿಸೀವ್ ಮಾಡಿಲ್ಲ? ಅದು ನಾನಾಗಲೇ ಮಾತಾಡ್ತಿದ್ದೆ, ಸರಿಯಾಗಿ ರಿಪ್ಲೈ ಮಾಡೋದಕ್ಕಾಗಲ್ಲ ಅಂತ ಪಿಕ್ ಮಾಡಲಿಲ್ಲಮ್ಮ. ಅದಕ್ಕೆ ಏನು ವಿಷಯ ಅಂತ ಕೇಳೋದಕ್ಕೆ ಈ ಕಾಲ್ ಮಾಡಿದೆ. ಏನು ವಿಷಯ ಅಂದರೆ ಏನು ಹೇಳಿ ವೇದಾಂತ್? ನೀನು ಬರೋದು ಎಷ್ಟೊತ್ತಾಗುತ್ತೆ? ಅಮ್ಮ, ಇವತ್ತು ನಾನು ಬರೋದಿಲ್ಲಮ್ಮ, ಇಲ್ಲೇ ಉಳ್ಕೋತಾ ಇದ್ದೀನಿ. ವಾಟ್ ನಾನ್ಸೆನ್ಸ್ ವೇದಾಂತ್, ನೀನು ಅಲ್ಲಿರೋದಾ? ಎ ಸಿ ಇಲ್ಲದೆ ನಿನಗೆ ನಿದ್ದೆ ಬರಲ್ಲ ಅಂತ ಗೊತ್ತು ತಾನೆ? ಅಮ್ಮ, ಆ್ಯಕ್ಚುಲಿ ನಾನು ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇವರು ತುಂಬ ವಿಶ್ವಾಸದಲ್ಲಿ ಸ್ವಲ್ಪ ಜಾಸ್ತಿನೇ ಫೋರ್ಸ್ ಮಾಡಿ ಇಲ್ಲೇ ಉಳ್ಕೊಳ್ಳೋದಕ್ಕೆ ಹೇಳಿದ್ರು. ತೀರಾ ರೋಡಾಗಿ ಆನ್ ದ ಫೇಸ್ ನಾನು ಹೋಗಲೇಬೇಕು ಅಂತ ಹೇಳೋದಕ್ಕಾಗಲ್ಲ ಅಲ್ವಮ್ಮ. Hello? Hello, Ma? Can you hear me? Hello? Hello? ಅಯ್ಯೋ, ಏನು ತರಕಾರಿ ಇದೆ, ಬರೀ ಸೊಪ್ಪು. ಏನು ಮಾಡೋದು, ಎಲ್ಲಿಂದ ಶುರು ಮಾಡಲಿ ಕೆಲಸನ? ಅಯ್ಯೋ ಮಾ, ಒಂದು ನಿಮಿಷ ನಿತ್ಕೋ. ಯಾಕೆ ಒಳ್ಳೆ ಗಿರ್ಗಿಲೆ ಥರ ತಿರ್ತಾ ಇದೆಯಾ? ಸ್ವಲ್ಪ ಸಮಾಧಾನ ಮಾಡ್ಕೊ. ಬರೀ ಗಿರ್ಗಿಟ್ಲೆ ಅಲ್ಲಕ್ಕ, ಆಟಮ್ಸ್ ಒಳಗೆ ಪ್ರೋಟಾನ್ಗಳು ನ್ಯೂಟ್ರಾನ್ಗಳು ರೌಂಡ್ ಆಗ್ತಾವಲ್ಲ, ಆ ರೇಂಜ್ ರೌಂಡ್ ಆಗ್ತಿದ್ದಾಳೆ. ಅಯ್ಯೋ, ಸುಮ್ಮನೆ ಇರ್ರೆ. ವೇದ ಅಂತೂ ಮನೆಗೆ ಬರ್ತಿದ್ದಾನೆ, ಇಲ್ಲೇ ಉಳ್ಕೋತಾ ಇದ್ದಾನೆ. ಸಾಲದಕ್ಕೆ ಅವ್ನು ಹುಡ್ದಬ್ಬ ಬೇರೆ. ಏನಾದರೂ ಸ್ಪೆಷಲ್ ಮಾಡಬೇಕಲ್ವಾ? ಬೇರೆ ದಿನದ ಥರ ಆಗಲ್ಲ ಅಲ್ವೇನೆ? ಆಯ್ತು, ಅದಕ್ಕೆ ಯಾಕೆ ನೀನು ಈ ಲೆವೆಲ್ಗೆ ರೊಚ್ಕೆತಿದ್ಯಾ? ನಾನು ನೋಡ್ಕೋತೀನಿ ಬಿಡು. ಅದು ಸರಿ, ಅವನು ಎಲ್ಲಿ ಮಲ್ಕೋತಾನೆ? ಚೆನ್ನಾಗಿರೋ ಬೆಡ್ಶೀಟ್ ಹಾಕಿ ಹಾಸಿಗೆ ರೆಡಿ ಮಾಡಿಬಿಡಿ. ಅಮ್ಮ, ಅವ್ರಿಗೆ ಬೆಡ್ ಮೇಲೆ ಮಲಗಿನೇ ಅಭ್ಯಾಸ, ಅದಕ್ಕೆ ನಮ್ಮ ರೂಮಲ್ಲೇ ಮಲಗ್ತಾರೆ ಬಿಡು. ಹಾಗೆ ಕರ್ಕೊಂಡು ಹೋಗಿ ಮಲಗಿಸ್ಬಿಟ್ಟಿರ. ನಿಮ್ಮ ರೂಮಲ್ಲಿ ಬಟ್ಟೆಗಳನ್ನೆಲ್ಲ ಹಾಗಾಗಿ ನೇತು ಹಾಕಿರ್ತೀರ. ಮೊದಲು ಹೋಗಿ ಅದನ್ನ ಎತ್ತಿಡಿ. ಸರಿ ಅಮ್ಮ, ಈಗೆಲ್ಲ ಕ್ಲಿಯರ್ ಆಯ್ತಲ್ವ? ಸಮಾಧಾನನ? ಎಲ್ಲ ಆಯಿತು ಅಂತ ಸಮಾಧಾನವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಆರತಿ ಮದುವೆಯಲ್ಲಿ ಹೊಸ ಬೆಡ್ಶೀಟ್ ತಂದಿತ್ತಲ್ಲ, ಅದನ್ನು ಹೋಗಿ ಹಾಸು. ಹಾಗೆ ರಘು ಒಗ್ದಿತ್ತು ನೋಡು, ಅದನ್ನು ಕೊಡು. ಅಯ್ಯೋ ಪರಿ, ಮನೆಗೆ ಬಂದಿರೋದು ನಮ್ಮ ನೆಂಟಾನೆ, ಪ್ರೈಮ್ ಮಿನಿಸ್ಟರ್ ಅಲ್ಲ. ಅವನಿಗೇನು ತೊಂದರೆ ಆಗದಿರೋ ಥರ ಎಲ್ಲ ಅರೇಂಜ್ ಮಾಡ್ತೀವಿ. ಅನ್ಯಾಯವಾಗಿ BP ರೈಸ್ ಮಾಡ್ಕೋಬೇಡ ಆಯ್ತಾ? ನಡಿಯೇ. ಏ ಅಮ್ಮು, ದಿಂಬಕವನ್ನ ಚೇಂಜ್ ಮಾಡೋದು ಮರಿಬೇಡ್ವೇ. ಅಯ್ಯೋ, ನನ್ನ ಬುದ್ಧಿಗಿಷ್ಟು ಎಷ್ಟು ಜೋರಾಗಿ ಮಾತಾಡ್ತಿದ್ದೀನಿ. ವೇದಾಂತ ಕೇಳಿಸ್ಕೊಂಡ್ರೆ ಕಷ್ಟ. ಇವಾಗ ಏನು ಮಾಡೋದು? ಎಲ್ಲಿ ಅಂತ ಹೋಗ್ಲಿ? ತುಂಬ ದೂರ ಹೋಗಕ್ಕೂ ಆಗಲ್ಲ. ಇಲ್ಲೇ ಇರೋಣ ಅಂದರೆ ಹಣ್ಣಿಗೆ ಸ್ವಲ್ಪ ಕ್ಲೂ ಸಿಗಾಕೊಂಡ್ರು ಎಲ್ಲ ಹಾಳಾಗೋಗುತ್ತೆ. ನನಗೆ ಯಾರು ಮೆಸೇಜ್ ಮಾಡ್ತಾರೆ? ಅದಿತಿ ಇವಳೇ ಟೆಕ್ಸ್ಟ್ ಮಾಡಿದ್ದಾಳೆ. ಅಂದರೆ ಇವತ್ತೆಲ್ಲ ಅಣ್ಣ ಅಲ್ಲೇ ಇರ್ತಾನ? ಛೇ, ಅಣ್ಣನ ಬರ್ಡೇಗೆ ಇರೋದಿರಲಿ, ಅವನ ಬರ್ಡೇಗೆ ವಿಶ್ ಮಾಡೋ ಅದೃಷ್ಟನ ಕಳ್ಕೊಂಡಿರೋ ನನ್ನಂತ ನತದೃಷ್ಟ ತಮ್ಮ ಈ ಜಗತ್ತಲ್ಲೇ ಇಲ್ಲ ಅನ್ಸುತ್ತೆ. ಹಲೋ ಅದ್ಯಾ? ಧ್ರುವ ಎಲ್ಲಿದ್ಯಾ? ಅಲ್ಲ, ಇಷ್ಟೊಂದು ಟೆನ್ಷನ್ ಯಾಕೆ ಹೇಳ್ತಿದ್ಯಾ? ನಾನು ಇಲ್ಲೇ ಮನೆ ಆಚೆ ಇದ್ದೀನಿ. ಅಣ್ಣ ಅಲ್ಲಿಗೆ ಬಂದಿದ್ದೇನೆ ಅಂತ ಗೊತ್ತಾಯ್ತು, ಸಿಕ್ಕಾಕೊಂಡಿಲ್ಲ ತಾನೆ? ಇಲ್ಲ, ಜಸ್ಟ್ ಮಿಸ್, ಬಚಾವಾಗಿದ್ದೀನಿ. ಅಬ್ಬಾ, ಥ್ಯಾಂಕ್ ಗಾಡ್. ಆದರೆ ಅವನು ಇವತ್ತು ಅಲ್ಲೇ ಇರ್ತಾನಂತಲ್ಲ, ನೀನೇನು ಮಾಡ್ತೀಯಾ? ತೊಂದರೆ ಏನಿಲ್ಲ, ಫ್ರೆಂಡ್ ಮನೆಗೆ ಹೋಗ್ತೀನಿ. ಸುಮ್ಮನೆ ಸುಳ್ಳು ಹೇಳ್ಬೇಡ. ಯಾವ ಫ್ರೆಂಡ್ ಮನೆ? ಮನೆ ಬಿಟ್ಟು ಆಚೆ ಬಂದಮೇಲೆ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ ಅದ್ಯಾ. ಕೆಲವರು ಆಯ್ ಬಾಯ್ ಆದರೆ ಇನ್ನು ಕೆಲವರು ಸಹಾಯಕ್ಕೆ ಆಗ್ತಾರೆ. ಮನೆಯಲ್ಲಿ ಜಾಗ ಸಿಗದೇದಾಗಲೇ ಜಗತ್ತೇನು ಅಂತ ಅರ್ಥ ಆಯಿತು. ಸುಮ್ಮನೆ ಇನ್ನೇನೋ ಮಾತಾಡಿ ಎಮೋಷನಲ್ ಮಾಡಬೇಡ. ಮನೆ ಹತ್ರ ಬಾ. ಏನು ಹುಡುಗಾಟನ? ನಾನು ಯಾಕೆ ಮನೆ ಹತ್ರ ಬರಬೇಕು? ಯಾಕೆ ಏನು ಅಂತ ಕೇಳಬೇಡ. ಆದ್ಯ ಹೇಳ್ತಿದ್ದಾಳೆ, ಬರಬೇಕು ಅಂದರೆ ಬರಬೇಕು ಅಷ್ಟೇ.
ಸಾರಿ ಅಣ್ಣ, ಧ್ರುವನೂ ಕಷ್ಟದಲ್ಲಿದ್ದಾನೆ. ಅವನು ನಂಗೆ ಅಣ್ಣನೇ ಅಲ್ವಾ. ಅವನ್ನ ಇಂಥ ಪರಿಸ್ಥಿತಿಲೂ ದೂರ ಮಾಡ್ಕೊಳಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ನಾನು ಮೀಟೂ ಮಾಡಲ್ಲ, ಕಾಂಟ್ಯಾಕ್ಟೂ ಮಾಡಲ್ಲ ಅಂತ ನಿನ್ಗೆ ಕೊಟ್ಟು ಮಾತಿನ ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ಸಾರಿ ಅಣ್ಣ, ಸಾಧ್ಯವಾದ್ರೆ ಕ್ಷಮಿಸ್ಬಿಡು. ಯಾಕಮ್ಮ ಹೀಗೆ ಕೂತ್ಬಿಟ್ಟೆ? ಸುಸ್ತಾಯ್ತಾ? ಸುಸ್ತೇನೋ ಆಯಿತು ಕಣೆ, ಆದರೆ ಸಮಸ್ಯೆ ಅದಲ್ಲ. ಟೆನ್ಷನ್ ಆಗ್ತಾ ಇದೆ, ಅದೇ ಭಯ ಆಗ್ತಿರೋದು. ಟೆನ್ಷನ್? ಈಗ ತೀರಾ ರಕ್ತಕ್ಕೆ ತಗೊಳ್ಳೋ ಅಂಥದ್ದು ಏನಾಯ್ತು ಅಂತ? ಬೀಗರ ಮನೆ ಹುಡುಗ, ಅದರಲ್ಲೂ ನಿನ್ನ ಬಾಸು ವೇದಾಂತ್ ನಮ್ಮನೇಲಿ ಉಳ್ಕೋತಿದ್ದಾನೆ ಅಂದರೆ ಟೆನ್ಷನ್ ಆಗಲ್ವೇನೆ? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಅವ್ನು ನಮ್ಮನೇಲಿ ಉಳಿದ್ರೆ ಖುಷಿ ಪಡಬೇಕು, ಅದನ್ನ ಬಿಟ್ಟು ಟೆನ್ಷನ್ ಯಾಕೆ ಮಾಡ್ಕೋಬೇಕು? ಅವನು ನಮ್ಮ ಮನೇಲಿ ಇದ್ದಾನೆ ಅಂತ ಖುಷಿ ಪಡಬಹುದು, ಆದರೆ ಅವನು ನಮ್ಮನೆಗೆ ಬಂದಾಗ ಅವನನ್ನು ನಮ್ಮನೇಲಿ ಖುಷಿ ಪಡ್ಸೋಕ್ಕಾಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನು. ಅಮ್ಮ, ಸುಮ್ಮನೆ ಯಾಕೆ ತಲೆಗೆ ಏನೇನೋ ತುಂಬಿಕೊಟ್ಟು ಮನ್ಸು ಹಾಳು ಮಾಡ್ಕೋತೀಯಾ? ಅಯ್ಯೋ, ನೀನು ದೊಡ್ಡ ಬಾಯಿ ಬಡ್ಕಿ ಕಣೆ. ಎಲ್ಲರೂ ಹೇಳೋ ಥರ ಬಜಾರಿ, ಇಂಥ ಸೂಕ್ಷ್ಮ ಎಲ್ಲ ನಿನ್ಗೆ ಅರ್ಥ ಆಗಲ್ಲ. ಆಯ್ತು, ಅದೇನು ಸೂಕ್ಷ್ಮ ಅಂತ ಬಿಡ್ಸೇಳು. ಅಲ್ಲ ಕಣೆ, ವೇದಾಂತು ನಮ್ಮ ಮನೆಗೆ ಬಂದು ಉಳ್ಕೋತೀನಿ ಅಂದ ತಕ್ಷಣ ನಾನು ಖುಷಿಯಾಗಿ ಒಪ್ಕೊಂಡ್ಬಿಟ್ಟೆ. ಆದರೆ ಈಗ ನಮ್ಮನೆ ಪರಿಸ್ಥಿತಿ ನೋಡಿದ್ರೆ. ಅಲ್ಲಮ್ಮ, ವೇದಾಂತ ಇಲ್ಲಿ ಉಳ್ಕೊಳ್ಳೋದಕ್ಕೂ ನಮ್ಮನೆ ಪರಿಸ್ಥಿತಿಗೂ ಏನು ಸಂಬಂಧ? ಅವನೀಗ ಅವ್ರ ಮನೇಲೇ ಇದ್ದಿದ್ರೆ ಅವನು ಹುಟ್ಟಿದಬ್ಬ ಹೇಗಾಗ್ತಿತ್ತು ಹೇಳು? ಇಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ದೊಡ್ಡದಾಗ ಆಚರಣೆನೂ ಮಾಡೋಕ್ಕಾಗಲ್ಲ. ಪಾಪ ಅನ್ಸಲ್ವೇನೆ? ಓ, ಇದಾ ನಿನ್ ಟೆನ್ಷನು? ಹಾಗಿದ್ರೆ ತಲೆನೇ ಕೆಡ್ಸ್ಕೋಬೇಡ. ಇದೇನು ಹೀಗೆ ಹೇಳ್ತಿದ್ಯಾ? ವೇದಾಂತ್ ಬಿಸ್ನೆಸ್ ಅಲ್ಲಿ ಮಾತ್ರ ದೊಡ್ಡ ಮನುಷ್ಯ ಅಲ್ಲಮ್ಮ, ಕ್ಯಾರೆಕ್ಟರ್ ಅಲ್ಲೂ ದೊಡ್ಡ ಮನುಷ್ಯನೇ. ಅವ್ನ ಮನಸ್ಸಲ್ಲಿ ಸಣ್ಣತನ ಇಲ್ಲ. ಅವ್ರ ಅಮ್ಮನ ಥರ ಅಲ್ಲಮ್ಮ. ಅದು ಅಲ್ಲದೆ ಅವನಿಗೆ ಆಡಂಬರ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ. ಆಡಂಬರ ಅಲ್ಲದೆ ಹೋದ್ರು ಖುಷಿ ಆಗುವಂಥದ್ದು ಏನಾದರೂ ಮಾಡ್ಬೇಕಲ್ವೇನೆ? ಅವನಿಗೆ ಅವನ ಮನೇಲಿ ಖುಷಿ ಸಿಗುತ್ತೆ, ನಮ್ಮ ಮನೇಲಿ ಸಿಗಲ್ಲ ಅಂದ್ರೆ ಅವನ ಮನೆಗೆ ಹೋಗ್ತಿದ್ದ ಅಲ್ವಾ? ಅವನು ನಾವು ಅಂದ್ಕೊಂಡಿದ್ದಕ್ಕಿಂತ ಎತ್ತರದಲ್ಲಿದ್ದಾನೆ, ಆದ್ರೆ ಈಗಲೂ ಅವನ ಕಾಲು ನೆಲದ ಮೇಲೆ ಇದೆ. ನೀನು ಅವನಿಗೆ ಸೊಪ್ಪಿನ ಸಾರು ಮಾಡಿ ಬಡಿಸಿದ್ರು ಅವನು ಅದನ್ನೇ ಆಡಂಬರ, ದೊಡ್ಡ ಸೆಲೆಬ್ರೇಷನ್ ಅನ್ನೋ ಥರ ಫೀಲ್ ಮಾಡಿಕೊಂಡು ಊಟ ಮಾಡ್ತಾನೆ. ಹಾಗಂತೀಯಾ? ನಿಮ್ಮೆಲ್ಲರಿಗಿಂತ ನಮ್ಮ ಬಾಸ್ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನೋ ಯೋಚನೆ ಮಾಡಬೇಡಮ್ಮ, ಇದೆಲ್ಲ ಯೋಚನೆ ಮಾಡೋ ವಿಚಾರನೇ ಇಲ್ಲ. ಆರಾಮಾಗಿರು. ಈ ಹುಡುಗಿ ನೋಡೋದಕ್ಕೆ ಬಜಾರಿ ಥರ ಇದ್ರು ತುಂಬ ತಿಳುವಳಿಕೆ ಇರೋಳು. ನಮ್ಮನೆಯವ್ರ ಥರನೇ ಆ ಹುಡುಗನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳಲ್ಲ, ಪಾಪ. ಜನಗಳು ಕೆಲಸ ಮಾಡಕ್ಕೆ ಬಿಡೋಲ್ಲಪ್ಪ. ಅಯ್ಯೋ, ನೆಲನ ನೀಟಾಗಿ ಒರೆಸ್ಬೇಕು. ನೆಲ ಫಳ 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 ಅಂತ ಹೊಳಿತಾ ಇರ್ಬೇಕು, ಗೊತ್ತಾಯ್ತಾ? ಫಳ 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 ಅಂತ ಹೊಳೆಯೋದಕ್ಕೆ ಅದು ನನ್ನ ಮುಖ ಅಲ್ಲ. ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ. ಮತ್ತೆ ಯಾಕೆ ಪರ್ಕೆ ತಂದೆ? ನಿನ್ ಗುಡ್ಸಾದ್ಮೇಲೆ ತಾನೇ ನಾನು ನೆಲ ಒರೆಸ್ತಿರೋದು. ಅದೇನು ಅಂತ ಬುದ್ಧಿ ಹೇಳ್ಕೊಟ್ಬಿಟ್ಲ ನಿಮ್ಮಮ್ಮ? ನಿಮ್ಮಮ್ಮ ಏನ್ ಹೇಳ್ಕೊಟ್ಟಿದ್ದಾಳೋ ಅದೇ ಅಮ್ಮ ನನಗೂ ಹೇಳ್ಕೊಟ್ಟಿರೋದು, ನೆನ್ಪಿರ್ಲಿ. ಜಾಸ್ತಿ ಮಾತಾಡಿದ್ರೆ ನಿನ್ ಕುತ್ತೆ ಮೇಲೆ ಕಾಲಿಟ್ಟು ಪುಚ್ಚ ಪುಚ್ಚ ಅಂತ ತುಳ್ದಾಕ್ಬಿಡ್ತೀನಿ. ಡೈನೋಸರಸ್ ಅದ್ಯಾಕೆ ಹಂಗಾಡ್ತೀಯ? ಇಟ್ ಬರ್ತೀನಿ ಬಿಡು. ಹಾ, ಕಳ್ಸ್ಕೊ. ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಮನೇಲಿ ಏನೂ ಐಟಮ್ಸ್ ಇಲ್ಲ. ಅಂಗಡಿಯಿಂದ ತರೋಣ ಅಂದರೆ ಅದು ಸಾಧ್ಯ ಇಲ್ಲ ಅನ್ಸುತ್ತೆ. ಈಗ ಏನು ಮಾಡೋದು? ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಟ್ಲೀಸ್ಟ್ ಕೇಕ್ ಆದರೂ ಇರಬೇಕು. ಹಾಂ ಅಕ್ಕ, ಮೊನ್ನೆ ರಾಜ ನನ್ನ ರೂಮ್ ಕ್ಲೀನ್ ಮಾಡುವಾಗ ಡೆಕೋರೇಟಿವ್ಸ್ ಐಟಮ್ ನೋಡಿದ್ ನೆನಪು. ಅಲ್ಲಿ ಯಾಕೆ ಅದೆಲ್ಲ ಇತ್ತು? ಅಯ್ಯೋ, ಅವತ್ತು ಅಮ್ಮ ಅಕ್ಕನ ಬ್ರೇಕಪ್ ಪಾರ್ಟಿಗೆ ಅಂತ ತಂದಿದ್ದ ವಸ್ತುಗಳನ್ನೆಲ್ಲ ಅದೇ ರೂಮಲ್ಲಿ ಇಟ್ಟಿದ್ವಲ್ವಾ? ಹಾ, ಕರೆಕ್ಟು. ಅದೆಲ್ಲ ಇನ್ನೂ ಅಲ್ಲೇ ಇದೆಯಾ? ನೋಡಿದ್ ನೆನಪು ಇದ್ರೂ ಎಷ್ಟಿದೆ ಏನಿದೆ ಅನ್ನೋದನ್ನ ನಾನೇ ಚೆಕ್ ಮಾಡ್ತೀನಿ. ಬೇಕಿದ್ರೆ ನೀನು ಬಾ. ಲೇ ಹಳೆಮುಕ್ಕಿ, ನಿನ್ ಕೇಕಿಗೆ ಏನ್ ಮಾಡಕ್ಕಾಗುತ್ತೆ ಅಂತ ನೋಡು. ಓಕೆ, ಡನ್. ಏಯ್ ನಡೆ, ನಿಟ್ಕೊಳ್ರೆ. ನೀವಿಬ್ರು ದಿಗ್ಗಟ್ ನಿಮ್ಮಿರ್ತಾರ ಜುಂಬೋಲೆ ಜುಂಬೋಲೆ ಅಂತ ಕೂಗಾಡ್ಕೊಂಡು ಓಡಾಡ್ಬೇಡಿ. ನಾವು ಸೆಲೆಬ್ರೇಟ್ ಮಾಡೋಕೆ ಅಂತಾನೆ ಪ್ರಿಪೇರ್ ಮಾಡ್ತಿದೀವಿ ಅಂತ ಸುಳ್ಳಿ ಪುಳ್ಳಿಗೆ ಗೊತ್ತಾಗ್ಬಾರ್ದು. ಸರ್ಪ್ರೈಸ್ ಆಗಿರ್ಬೇಕು. ಓ ಹಾಗ, ನಡೀಲಿ ನಡಿ. ಡ್ರಾಮಾ ಜೂನಿಯರ್ ಏನ್ ಗೊತ್ತಾಯ್ತು ಅಂತ ನಗ್ತಿದ್ಯಾ? ನಡಿಯಲ್ಲೇ. ನಮಗೆ ಟೆಂತಮ್ಮ. ಟೆಂತ? ನಿನ್ ಮುಖ ನೋಡು, ನಮ್ಮಮ್ಮ ಚಿಕ್ಕ ಬೇಟಾಗಿದ್ಯಾ? ನಡಿಯ. ಓ ಮೇಡಮ್ ಅವರು
ಹೇಳಿ ಮೇಡಮ್, ಆರಾಮ? ಏನು ತೊಂದರೆ ಇಲ್ಲ ತಾನೆ? ಆರಾಮ್ ಕಾಂತ, ನೀವ್ ಆರಾಮ? ನಮ್ಗೇನಾಗುತ್ತೆ ಬಿಡಿ ಮೇಡಮ್, ಕಲ್ಲು ಕಬ್ಬಣ ಸೇರಿಸಿ ಮಾಡಿರೋ ಬಾಡಿ ಇದು. ಅದ್ ಸರಿ, ನೀವ್ ಮನೇಲಿದ್ದೀರಾ ಎಲ್ಲಿದ್ದೀರಾ? ಸಿಂಹ ಯಾವತ್ತು ಬೋನಲ್ಲಿ ಇರಲ್ಲ ಮೇಡಮ್, ನಾವು ಯಾವಾಗ್ಲೂ ಆಚೆನೆ. ಅನಗತ್ಯವಾಗಿ ಆಚೆ ಓಡಾಡಿದ್ರೆ ಸಿಂಹನೇ ಅದು ಲೆಕ್ಕಕ್ಕೆ ಬರಲ್ಲ, ಬೀಳುತ್ತೆ ಏಟು. ಸಿಂಹಕ್ಕೂ ನಿಮ್ಮ ಹತ್ರ ಕೌಂಟರ್ ಇರುತ್ತಾ ಮೇಡಮ್? ಪರವಾಗಿಲ್ಲ ಬಿಡಿ, ವಿಷಯ ಏನು ಅಂತ ಹೇಳಿ. ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದೀವಿ, ಅದಕ್ಕೆ ನಿಮ್ಮಿಂದ ಸಣ್ಣ ಹೆಲ್ಪ್ ಆಗ್ಬೇಕಿತ್ತು. ಬರ್ತ್ಡೇನಾ? ಯಾರ್ದು ಮೇಡಮ್? ನಮ್ ಬಾಸ್ ತುರಿ, ಅದು ನೆನ್ಪಿಲ್ವಾ ನಿಮ್ಗೆ? ನಮಗೆ ನಮ್ ಬರ್ತ್ಡೇನೇ ಜ್ಞಾಪಕ ಇರಲ್ಲ, ಇನ್ನ ಬಾಸ್ದು ಜ್ಞಾಪಕ ಇರತ್ತಾ? ಅದು ಬಿಡಿ, ಅವರು ನಿಮ್ಮನೇಲೇ ಇದ್ದಾರಾ? ಹೌದು, ಇದಾರೆ. ನಾನೊಂದು ಲಿಸ್ಟ್ನ ಮೆಸೇಜ್ ಮಾಡ್ತೀನಿ, ಅದನ್ನ ಹೇಗಾದ್ರೂ ನಮ್ಮ ಮನೆಯವ್ರಿಗೂ ತಲುಪ್ಸಕ್ಕಾಗತ್ತಾ? ನಮ್ಮ ಏರಿಯಾ ಫುಲ್ಲು ಸ್ಟ್ರಿಕ್ಟ್ ಆಗಿದೆ, ಸೀಲ್ ಡೌನು. ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ ಮೇಡಮ್, ನಾವು ಎಲ್ಲದಕ್ಕೂ ಸೈ. ನೀವು ಲಿಸ್ಟ್ ಕಳಿಸಿ, ಅದರಲ್ಲಿರೋದು ಬಂತು ಅನ್ಕೊಳ್ಳಿ. ಹುಷಾರು ಕಾಂತ, ಮಾಸ್ಕ್ ಹಾಕೊಂಡು ಹೋಗಿ, ಜನರ ಮಧ್ಯೆ ಡಿಸ್ಟೆನ್ಸ್ ಅಲ್ಲಿ ಇರಿ. ಅದೆಲ್ಲ ನಾವು ನೋಡ್ಕೊಂತೀವಿ, ಯು ಡೋಂಟ್ ವರಿ. ಯಾರಿಲ್ವಾ? ಏ ಧ್ರುವ, ನೀನ್ ಇಲ್ಲಿ? ವಾಟ್ ಅ ಸರ್ಪ್ರೈಸ್ ಮ್ಯಾನ್. ಅಣ್ಣ ಅಮೂಲ್ಯನ್ ಮನೆಗೆ ಹೋಗಿದ್ದಾನೆ, ಇವನಂತೂ ಅಲ್ಲಿ ಇರಕ್ಕಾಗಲ್ಲ. ಸುಮ್ಮನೆ ರೋಡಲ್ಲಿ ಸಿಕ್ಕಾಕೊಳ್ಳೋ ಬದಲು ನಾನು ಇವನ ಇಲ್ಲಿ ಕರೆಸ್ದೆ. ನೀನು ಇದಕ್ಕೆ ನಂಗೆ ಇಲ್ಲಿ ಬರೋಕೆ ಹೇಳಿದ್ದು? ಇಲ್ಲ ಆದ್ಯ, ನಾನು ಇಲ್ಲಿದ್ರೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಇನ್ನೊಂದಿಲ್ಲ. ವಿಕಿ, ಬಾಯ್ ಕಣ. ಯಾರಾದರೂ ನೋಡೋಕೆ ಮುಂಚೆ ಆದಷ್ಟು ಬೇಗ ಇಲ್ಲಿಂದ ಹೋಗ್ಬಿಡ್ತೀನಿ. ಈಗ ನಿನ್ಗೆ ಮಾತಾಡೋಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಬಾ ಬಾ ಒಳಗೆ. ಇನ್ನು ಮನೆ ಒಳಗೆ ಬಂದಿಲ್ಲ, ಅವಾಗ್ಲೇ ಹೋಗೋ ಮಾತಾಡ್ತೀಯಲ್ಲ ರಾಸ್ಕಲ್. ಇದು ನಿನ್ ಮನೆ ಕಣ, ಯಾರಾದ್ರೂ ನೋಡಿದ್ರೆ ಅಂತೀಯಲ್ಲ, ನೋಡಿದ್ರೆ ಎಲ್ರು ಖುಷಿ ಪಡ್ತಾರೆ. ಇಲ್ಲ ವಿಕಿ, ಇದು ರಿಸ್ಕು, ನಿಂಗೆ ಗೊತ್ತಾಗಲ್ಲ. ಸರಿ, ಅವನಿಗೆ ಗೊತ್ತಾಗಲ್ಲ, ಬಟ್ ನನಗೆ ಗೊತ್ತಾಗತ್ತೆ ಅಲ್ವಾ? ಆದರೆ ಈ ಲಾಕ್ಡೌನ್ ಟೈಮಲ್ಲಿ ಇಲ್ಲಿಗೆ ಬಂದಿರೋದು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನೋಡ, ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ಇಲ್ಲಿಗೆ ಬರ್ತಿದ್ಯಾ. ನೀನೊಬ್ಬ ಇಲ್ಲಿಲ್ಲ ಅನ್ನೋದು ಬಿಟ್ರೆ ಇನ್ನೇನು ಬದಲಾಗಿಲ್ಲ. ಇಲ್ಲಿ ನಿನ್ ಮನೆ ಕಣ ಇದು. ಅದಿತಿ ಅದೇನ್ ಗೊತ್ತೇನೆ? ಅಯ್ಯೋ, ಈ ಕಡೆ ಈ ಕಡೆ. ಏನಿದು 3 ಹೊತ್ತು ಮೊಬೈಲಲ್ಲೇ ಮುಳುಗೋಗಿರ್ತೀಯಲ್ಲ, ಅಂತದೇನಿದೆ ಅದರಲ್ಲಿ? ನಾನು ಯೂಸ್ ಮಾಡುವಾಗ ನಿನ್ ಕಣ್ಣಿಗೆ ಕಾಣಿಸುತ್ತಲ್ವಾ, ಉಳ್ದವ್ರು ಯೂಸ್ ಮಾಡುವಾಗ ನಿನ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅವ್ರು ಯಾರು ನಿನ್ನಷ್ಟು ಮೊಬೈಲ್ ಹಿಡ್ಕೊಳ್ಳಲ್ಲ. ಹೌದು, ಎಲ್ರು ನಿಂಗೆ ಕಾಣದೇ ಇರೋ ತರ ಯೂಸ್ ಮಾಡ್ತಾರೆ. ಆದ್ರೆ ನಾನ್ ಮಾತ್ರ ಮುಚ್ಚು ಮರೆ ಇಲ್ದೇನೆ ನಿಯತ್ತಾಗಿರೋದು, ಗೊತ್ತಾ? ಏನ್ ಮೊಬೈಲೋ ಏನ್ ಹುಡುಗಿರೋ. ಸರಿ, ಅದನ್ನ ಬಿಡು. ರಾಜ ಎಲ್ಲಿ ಹೋದ ಅಂತ ಗೊತ್ತಾ? ಗೊತ್ತಿಲ್ಲ, ಅವ್ರೆ ನನ್ಗೆ ಹೇಳ ಹೋಗ್ತಾರೆ. ಯಾಕೆ ಹಾಗೆ ಮಾತಾಡ್ತೀಯ? ಸ್ವಲ್ಪ ವಿಚಾರಿಸ್ಬಾರ್ದಾ? ಬಾವ ಬಂದಾಗಿಂದ ಈ ಆಸಾಮಿ ಪತ್ತೇನೆ ಇಲ್ಲ. ಎಲ್ಲಿ ಹೋದ್ನೋ ಯಾರಿಗ್ ಗೊತ್ತು. ಹೇ, ಎಲ್ಲೋ ಹೋದ್ರು ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಫೋನ್ ಮಾಡಿ ವಿಚಾರ ಮಾಡಬೇಕು. ನಂಗೊಂದು ಫೋನ್ ಮಾಡಿಕೊಡು. ಆಯ್ತಿರು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಮ್ಮ. ಸ್ವಿಚ್ ಆಫ್? ಏನಾಯ್ತು ಏನೋ ಪಾಪ. ಏನಾಯ್ತೋ ಏನೋ ಅನ್ನೋದಕ್ಕೆ ಏನಾಗಿರುತ್ತೆ? ಅಲ್ಲ ಕಣೆ, ಪಾಪದವನವನು. ಏನೋ ಕೆಲಸ ಅಂತ ಹೊರಗಡೆ ಹೋಗಿರ್ತಾನ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸಿಗಾಕೊಂಡ್ಬಿಟ್ರೆ ಅದೇ ಬೇಜಾರು ಕಣೆ. ಸಿಕ್ಕಾಕೊಳ್ಳೋ ಅಷ್ಟು ದಡ್ಡ ಏನಲ್ಲ ಬಿಡು, ಆರಾಮಾಗೆ ಇರ್ತಾರೆ. ಏನೇನೋ ಮಾತಾಡ್ಬೇಡ. ನಾವಿಲ್ಲಿ ತರಾವರಿ ಅಡುಗೆ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡಿದ್ದೀವಿ. ಪಾಪ ಆ ಮಗು ಅದೇನು ಅನುಭವಿಸ್ತಿದ್ಯೋ ಏನೋ. ಆಯ್ತಾಯ್ತು, ತಾವು ಬ್ಲಡ್ಡಿಗೆ ತಗೊಂಡು ಹೆವಿ ಫೀಲ್ ಆಗೋದೇನ್ ಬೇಡ. ನಾನು ಆಮೇಲೆ ಮತ್ತೆ ಕಾಲ್ ಮಾಡಿ ವಿಚಾರಿಸ್ತೀನಿ, ಚಿಂತೆ ಮಾಡಬೇಡ. ಆಯ್ತಾಯ್ತು, ಅವನಿಗೆ ಮತ್ತೆ ಫೋನ್ ಮಾಡು.
ಮರಿಬೇಡ ಏನೋ. ಆಯ್ತು ಹೋಗೆ ಪರಿ. ಏನಂತೆ? ಆಯ್ತು ಹೋಗಮ್ಮ. ಹಾ ಸರಿ ಸರಿ. ಏನ್ ಮಾಡ್ತಿದ್ಯೆ? ಅಮ್ಮ ಇನ್ನೊಂದ್ಸತಿ ಫೋನ್ ಟ್ರೈ ಮಾಡ್ತಿದ್ದೀನಮ್ಮ. ಪರಿ ಅಕ್ಕ, ಬಾವನ್ ಬರ್ಡೇಗೆ ಬಿಸಿ ಬಿಸಿ ಜಾಮೂನ್ ರೆಡಿ ಆಗಿದೆ. ಬರ್ತ್ಡೇಗೆ ಇವತ್ತು ಜಾಮೂನೇ ಕಟ್ ಮಾಡ್ಬೇಕಾಗುತ್ತೋ ಅಂತ ಡೌಟ್ ಹೊಡಿತಿದೆ. ಯಾಕೆ ಅಪ್ಶಕ ಮಾತಾಡ್ತೀಯಾ? ಮತ್ತೇನೇನಕ್ಕ, ಇನ್ನು ಕಾಂತಣ್ಣ ಬಂದಿಲ್ಲ. ಕೇಕ್ ಕತೆ ಅಷ್ಟೇ. ಒಂದ್ ವೇಳೆ ಕಾಂತ ಕೈ ಕೊಟ್ರೆ ನನ್ನ ಹತ್ರ ಪ್ಲಾನ್ ಬಿನೂ ರೆಡಿ ಆಗಿದೆ. ಇದ್ರ ಒಳಗಿರೋ ಆಪ್ ಅಲ್ಲಿ ಈಸಿಯಾಗಿ ಕೇಕ್ ಮಾಡೋದನ್ನ ತೋರಿಸಿದ್ದಾರೆ. ಸಿಂಪಲ್ ಆಗಿ ಕುಕ್ಕರ್ ಅಲ್ಲೇ ಮಾಡ್ಬೋದಂತೆ. ಅದನ್ನೇ ಮಾಡ್ತೀನಿ, ನೋ ಟೆನ್ಷನ್. ಅಂಜು, ನೀನ್ ಹೋಗಿ ಬಾವನ್ನ ಬಿಸಿ ಇಡು. ಅದ್ಯಾಕೋ ಆಗ್ಲೇ ಹೇಳಿಲ್ವಾ ಸರ್ಪ್ರೈಸ್ ಆಗಿರ್ಲಿ ಅಂತ? ನಾವ್ ಹೀಗೊಂದ್ ಕಡೆ ಸೇರ್ಕೊಂಡಿದ್ರೆ ಅವನಿಗೆ ಡೌಟ್ ಬರುತ್ತೆ. ಆ ಸಮಯ ತುಂಬಾ ಜೋರು. ನಿನ್ನ ಕಟ್ಕೊಳ್ಳೋರು ಜೋರಾಗೆ ಇರ್ಬೇಕು ಬಿಡು. ಸುಮ್ ಸುಮ್ನೆ ನಾ ಕೆಳಕ್ ಪಡ ನೋಡು, ಚೆನ್ನಾಗಿರಲ್ಲ. ಏನೇ ಮಾಡ್ತೀಯ? ಅಯ್ಯೋ ಸುಮ್ಮನೆ ಇರ್ರೆ, ಯಾವಾಗಲೂ ಕಿತ್ತಾಡ್ತಿರ್ತೀರಾ. ನಾನು ವೀರನ್ ಭವನ ಹೋಗಿ ಮಾತಾಡ್ತಿರ್ತೀನಿ. ನಮ್ಮಮ್ಮ ಪರಿ ನಿನಗೆ ಅಂಜಲಿ ಅಂತ ಹೆಸರಿಡೋ ಬದಲು ದೌರಾಣಿ ಅಂತ ಇಡ್ಬೇಕಿತ್ತು. ಅದ್ ಕಡೆ ಕೇಕ್ ಏನೋ ಮಾಡ್ಬಿಡ್ಬೋದು, ಆದ್ರೆ ಕೇಕ್ ಮೇಲೆ ಸುಳ್ಳೆ ಪುಳ್ಳೆ ಅಂತ ಹೆಸರು ಬರ್ದು ವಿಶ್ ಮಾಡೋದು ಹಿಂಗೆ. ಕೇಕ್ ಏನಾದ್ರೂ ಪ್ಲೇನ್ ಆಗಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಕಿಲಾಡಿ ಐಡಿಯಾ ಕೊಡೋಕೆ ನಾವು ಫೇಮಸ್ ಅಲ್ವಾ? ಏನು ಐಡಿಯಾ ಕೊಡ್ದಲೆ ಬಿಲ್ಡಪ್ ಯಾಕೆ? ಐಡಿಯಾ ಇದೆಯಮ್ಮ, ವಿಷಯ ವೆರಿ ಸಿಂಪಲ್. ನಮ್ಮ ಮನೇಲಿ ಜಿಲೇಬಿ ಬಿಡೋ ಕೋನ್ ಇದೆಯಲ್ವಾ? ಹಾ ಇದೆ. ಅಲ್ಲಿ ಮುಗೀತಲ್ಲ. ಅದಕ್ಕೆ ಬೆಣ್ಣೆ ಮತ್ತೆ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ಆರಾಮ್ಸೆ ಏನ್ ಬೇಕಿದ್ರು ಬರ್ಕೋಬಹುದು. ಅದ್ ಬರ್ಕಾಗತ್ತಾ? ಪಕ್ಕ ಆಗುತ್ತೆ, ಡೋಂಟ್ ವರಿ. ಥ್ಯಾಂಕ್ಸ್ ಕಣೆ. ಮನ್ಸಲ್ಲಿ ಯಾರ್ದೋ ಕೆನ್ನೆ ಹಿಂದೋ ಆಸೆ, ಅವ್ರು ಸಿಗಲ್ಲ ಅಂತ ನಮ್ಮೇಲ್ ಪ್ರಯೋಗನಾ? ಈ ಫಿಲ್ಟರ್ ಲೈಟ್ಸ್ ಎಲ್ಲ ಆಫ್ ಆಗಿದೆ, ಪವರ್ ಇಲ್ಲ ಅನ್ಸುತ್ತೆ. ಮೊದಲು ಮನೆಗೆ ಒಂದು UPS ಹಾಕ್ಸ್ಬೇಕು. ಮೈ ಗಾಡ್, ಈ ಟೈಮಲ್ಲಿ ಈ ತರ ಹೇಗೆ ಆರ್ಗನೈಸ್ ಮಾಡಿದ್ರಿ? ಎಲ್ಲ ನಮ್ಮ ಹಳೆ ಮುಕ್ಕಿ ಮ್ಯಾಜಿಕ್. ಬಾಸ್, ಏನ್ರಿ ಕಾಂತ? ಬಾಸ್, ಅದು ರಾಮ ಎಲ್ಲೋ, ಹನುಮ ಅಲ್ಲೇ. ರಾಮ ಬಂದು ತುಂಬಾ ಹೊತ್ತಾಯ್ತು, ಯಾರಿಗೂ ಕೇರ್ ಮಾಡೋದಿಲ್ಲ, ಅರ್ಧ ಗಂಟೆಲಿ ಇರ್ತೀನಿ ಸಿಂಹ ಅಂತ ಹೇಳಿ ಇವಾಗ ಬರ್ತಿದ್ದೀರಾ? ಬರ್ಬೋದು ಅನ್ಕೊಂಡೆ ಹೊರಟೆ ಬಾಸ್, ಆದ್ರೆ ದಾರಿಲಿ ಸಣ್ಣ ಪುಟ್ಟ ವಿಚಾರಣೆ ಇತ್ತು, ಅದಕ್ಕೆ ಲೇಟ್ ಆಗೋಯ್ತು. ಎಲ್ರೂ ಸಮಾಧಾನ ಬೇರೆ ಮಾಡಬೇಕು. ಮೊದಲೇ ನಮಗೆ ಫ್ಯಾನ್ಸು ಜಾಸ್ತಿ ಅಲ್ವಾ? ಓಹೋ, ಹೌದು, ಇರಬಹುದು. ಯಾಕಪ್ಪ ಒಂಥರ ಒದ್ದಾಡ್ತಾ ಇದೆಯಾ? ಏನಾಯ್ತು? ಅದು ನಿಮ್ ಶರ್ಟಿಗೆ ಏನಾಯ್ತ್ರಿ? ಚಿಂದಿ ಆಗೋಗಿದೆ. ಆಗ್ಲೇ ಹೇಳದ್ನಲ್ಲ ಬಾಸ್, ಸಣ್ಣ ವಿಚಾರಣೆ ಇತ್ತು ಅಂತ. ಏನ್ ವಿಚಾರಣೆ? ಅದಕ್ಕೆ ಯಾಕೆ ಶರ್ಟ್ ಎಲ್ಲ ಹರಿಬೇಕು? ಅದು ನಾವು ನಮ್ಮನ್ನ ಸಿಂಹ ಅನ್ಕೊಂಡು ಹೊತ್ತಲ್ಲಿ ಬೀದಿಗಿಳಿದ್ರೆ ನಮ್ಮ ಪೊಲೀಸರು ಸುಮ್ಮನೆ ಬಿಡ್ತಾರ ಸರ್? ಸ್ವಲ್ಪ ವಿಚಾರಿಸ್ಕೊಂಡ್ರು. ಸ್ವಲ್ಪ
ವಿಚಾರಿಸ್ಕೊಂಡ್ರೆ ಇಷ್ಟೆಲ್ಲ ಆಗುತ್ತಾ? ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪನೇ ವಿಚಾರಿಸಿದ್ದು, ಆದ್ರೆ ಸಿಂಹ ಕೋಆಪರೇಟ್ ಮಾಡಲಿಲ್ಲ, ಅದಕ್ಕೆ ಜಾಸ್ತಿ ವಿಚಾರಿಸ್ಕೊಂಡ್ರು. ಅಯ್ಯೋ ಏನಪ್ಪ ನಿನ್ ಗೋಳು, ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊ. ಅಮ್ಮ ಬಟ್ಟೆ ಆಮೇಲೆ, ಮೊದಲು ಕೇಕ್ ಕತೆ ಏನಾಯ್ತು ಅಂತ ಹೇಳಿ. ಏನಮ್ಮ ನೀನು ಫುಲ್ಲು ಬ್ಯಾಕೇ ಡ್ಯಾಮೇಜ್ ಆಗ್ಬಿಟ್ಟಿದೆ. ಜೀವ ಉಳಿದಿರೋದೇ ಹೆಚ್ಚು. ಕೇಕ್ ಅಂತೆ ಬೀದಿಲಿ ಮರ್ಯಾದೆ ಉಳಿಸ್ಕೊಳಕ್ಕೆ ಬಟ್ಟೆ ಎಲ್ಲ ಬಿಚ್ಚಿ ಕಲ್ಲಲ್ಲಿ ಉಜ್ಬಿಟ್ಟು ಐರನ್ ಮಾಡಿರೋ ತರ ಕಾಣಿ ಅಂತ ಟಿಪ್ ಟಾಪ್ ಆಗಿ ಬಂದಿದ್ದೀನಿ. ಅಂದ್ರೆ ಕೇಕ್ ಇಲ್ವಾ? ನಾನು ಏನ್ ಮಾಡಿದ್ಯಾರೆ? ಅಲ್ಲ ಕಣೆ, ಎಲ್ರು ನನ್ನನ್ನು ಪಾಕ ಪ್ರವೀಣೆ ಅಂತಾರೆ, ಆದ್ರೆ ನೀನ್ ನನ್ನನ್ನು ಮೀರಿಸ್ಬಿಟ್ಟಿಯಲ್ಲೇ. ನೀನ್ ಎಲ್ಲದಕ್ಕೂ ಸೈ ಕಣೆ. ನಾವು ಇದಕ್ಕೆ ಆಲ್ರೌಂಡರ್ ಅಂತ ಹೇಳೋದು. ಕೇಕಂತೂ ನೋಡಕ್ಕೆ ಸೂಪರ್ ಆಗಿದೆ, ಟೇಸ್ಟ್ ಕೂಡ ಹಾಗೆ ಇರ್ಬೋದು. ಯಾವ್ದಕ್ಕೂ ಟೇಸ್ಟ್ ಮಾಡ್ಬಿಡೋಣವಾ? ಇನ್ನೂ ಗಲೀಜಾಗಿ ಬಂದಿರೋ ಬಟ್ಟೆನೇ ಇದ್ದೀರಾ, ಆಗ್ಲೇ ತಿನ್ನೋ ಚಿಂತೆನಾ ನಿಮ್ಗೆ? ಬಾಸ್, ಹೊಟ್ಟೆ ಮೊದಲು ಬಟ್ಟೆ ಆಮೇಲೆ. ನಾನು ಆಮೇಲೆ ಬಟ್ಟೆ ಬದಲಾಯಿಸ್ತೀನಿ. ಮೊದಲು ಕೇಕಿಗೊಂದು ಗತಿ ಕಾಣಿಸ್ಬಿಡೋಣ, ಏನಂತೀರಾ ಬಾಸ್? ಯಾಕೆಲ್ರು ನಗ್ತಾ ಇದ್ದೀರಾ? ಐ ಆಮ್ ಸೀರಿಯಸ್. ಎಲ್ಲರೂ ನಕ್ರು ಅಂದ್ಮೇಲೂ ನಿಮ್ಮ ಮಾತನ್ನ ಕಂಟಿನ್ಯೂ ಮಾಡ್ತಿದ್ದೀರಾ ಅಂದ್ರೆ ನೀವು ಎಷ್ಟು ಹಾಳಾಗಿರ್ಬೇಡ, ಯೋಚನೆ ಮಾಡಿ. ಅಯ್ಯೋ ಕೇಕ್ ಇದೆ, ಕ್ಯಾಂಡಲ್ ಇಲ್ವಲ್ಲ? ದೀಪ ಆರಿಸೋದು ನಮ್ಮ ಸಂಸ್ಕೃತಿ ಅಲ್ಲ, ಬೆಳಗ್ಸೋರು ನಾವು. ನನಗೂ ದೀಪ ಹಾರಿಸೋದಕ್ಕೆ ಇಷ್ಟ ಅಲ್ಲಮ್ಮ. ಏ ಬನ್ನಿ ಬನ್ನಿ ಬನ್ನಿ. ಸೈಡ್ 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 ತಗೊಳ್ಳಿ ಬಾಸ್. ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮೊದಲು ಸೀನಿಯರ್ಗೆ ಬಾವಾ. Ha